ಓಕೆ, ಬೆಂಗಳೂರಿನಲ್ಲಿ ಮಳೆ ಬಂದರೆ ನಾನಾ ರೀತಿಯಾದಂಥ ಸಮಸ್ಯೆಗಳು. ಸರ್ಕಾರ ಎಷ್ಟೇ ಬದಲಾದರೂ ಕೂಡ ಇಲ್ಲಿಯ ಗುಂಡಿಯ ಸಮಸ್ಯೆ ಅಂತೂ ಬದಲಾಗೋದಿಲ್ಲ. ಬೆಳಿಗ್ಗೆ ಬರ್ತಾ ಇದ್ದೀರಿ ನಮ್ಮ ಮನೆ ಹತ್ರ MGK ಮೂರ್ತಿ ಲೇಔಟ್, ಇಷ್ಟಗಲ ಮ್ಯಾನ್ಹೋಲು ತುಂಬಿ ತುಳುಕ್ತಾ ಇದೆ. ಯಾರಾದರೂ ಅದರ ಪಕ್ಕ ಹೋದರೆ ಗ್ಯಾರಂಟಿ ಅದು ಸೆಳ್ಕೊಂಬಿಡುತ್ತೆ. ಅದು ಕಾಯ್ತಾ ಇದೆ ಯಾರನ್ನಾದರೂ ಆಪೋಷಣ ತಗೊಳ್ಳೋಣ ಅಂತ. ಅದು 3 ದಿನದಿಂದ ಹಾಗೆ ಇದೆ. ಆದರೆ ಇಲ್ಲಿಯವರೆಗೆ ಅದನ್ನು ಮುಚ್ಚೋ ಗೋಳಿಗೆ BBMP ಅಧಿಕಾರಿಗಳು ಹೋಗಿಲ್ಲ. ಇವರು ಪ್ರಹ್ಲಾದ್ ಸಾಹೇಬ್ರು ಹೇಳ್ತಾರೆ, ನಾವು ಮಾರ್ಚ್ 31ನೇ ತಾರೀಕಿಂದಲೇ ಮಳೆಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದನ್ನು ನಾವು ರೆಡಿ ಮಾಡಿ ನೀವು ಹೋಗ್ಬೋದು. ವೆಬ್ಸೈಟಲ್ಲಿ ಆ್ಯಪಲ್ಲಿ ನಾವು ಏನೇನು ಕಾಮಗಾರಿಗಳನ್ನು ಕೈಗೊಂಡಿದ್ದೀವಿ ಅನ್ನೋದನ್ನು ಅಲ್ಲಿ ಫೋಟೋಗಳನ್ನು ಹಾಕಿದ್ದೀನಿ. ಫೋಟೋಗಳನ್ನು ನೋಡಿ ನೀವು ತಿಳ್ಕೊಬೇಕು ಅಂತ. ನಾವು ಎಲ್ಲ ಹಾಕೋಣ ಫೋಟೋ? ಪ್ರತಿಯೊಂದು ರೋಡಲ್ಲೂ ಗುಂಡಿ ಇದೆ, ಪ್ರತಿಯೊಂದು ರೋಡಲ್ಲೂ ಮ್ಯಾನ್ಹೋಲ್ ಓಪನ್ ಆಗಿದೆ. ಎಲ್ಲ ಕಣ ಫೋಟೋ. ಯಾರು ಬರ್ತೀರಿ ನೀವು? ಯಾರ ಸಮಸ್ಯೆನ ಬಗೆಹರಿಸ್ತೀರಿ ನೀವು? ನಿಮಗೆಲ್ಲ ಹೇಳೋರು ಕೇಳೋರು ಇಲ್ಲ. ಅದಕ್ಕೆ ಒಬ್ಬ ಕಾರ್ಪೊರೇಟ್ರ್ ಇದ್ದರೆ ನೋಡಿ ನನ್ನ ವಾರ್ಡಲ್ಲಿ ಹಿಂಗಿದೆ ಅಂತ ಬಂದು ನಿಮ್ಮ ಜೊತೆ ಜಗಳ ಆಡ್ತಾ ಇದ್ದ. ನಾರ್ಮಲ್ ಸಾರ್ವಜನಿಕರಿಗೆ ಅವ್ರ ಕೆಲಸಕ್ಕೆ ಹೋಗಿ ಅವ್ರು ದುಡ್ಕೊಂಡು ತಿನ್ನೋದೇ ಸಾಕು. ಇನ್ನು ನಮ್ಮ ರೋಡಲ್ಲಿ ಹಿಂಗಾಗಿದೆ ಅಂತ ನಿಮ್ಗಳ ಹಿಂದೆ ತಿರುಗೋ ಅಷ್ಟು ಅವ್ರಿಗೆ ಶಕ್ತಿ ಸಾಮರ್ಥ್ಯ, ಅಷ್ಟು ಟೈಮ್ ಇರುತ್ತೆ, ಅಷ್ಟು ತಾಳ್ಮೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀರಾ? ನಿಮ್ಮ ಕೆಲಸ ನೀವು ನೆಟ್ಟಿಗೆ ಮಾಡಿದ್ದಿದ್ರೆ ಇಂಥ ಪರಿಸ್ಥಿತಿ ಯಾಕ್ರಿ ಬರ್ತಾಯಿತ್ತು ಬೆಂಗಳೂರಿಗೆ? ನಾಚಿಕೆ ಆಗಬೇಕು ನಿಮಗೆ. ಏನು ಬದುಕಿದಿರೋ ಎಲ್ಲ ಹಾಳಾಗಿ ಹೋಗಿದಿರೋ ಗೊತ್ತಿಲ್ಲ. ಸರ್ಕಾರಗಳು ಎಷ್ಟೇ ಬದಲಾದರೂ ಕಡಿಮೆ ಆಗ್ತಾ ಇಲ್ಲ ಗುಂಡಿ ಸಮಸ್ಯೆ. ಗುಂಡಿ ಮುಚ್ಚದ BBMPಗೆ ಮಹಿಳೆಯಿಂದ ಲೀಗಲ್ ನೋಟಿಸ್. ಮಳೆಯಿಂದ ಸಾಕಷ್ಟು ಅಸಂಕಷ್ಟವನ್ನು ಅನುಭವಿಸಿದ್ದೇವೆ. ರಸ್ತೆ ಗುಂಡಿಯಲ್ಲಿ ಸಂಚರಿಸಿದಂತಹ ಕಾರಣದಿಂದಾಗಿ ದೇಹದಲ್ಲಿ ನೋವು ಕಾಣಿಸಿಕೊಂಡಿದೆ. 4-5 ಬಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ದೀನಿ. ಇದರಿಂದ ನನಗೆ ಮಾನಸಿಕವಾಗಿಯೂ ತೊಂದರೆ ಆಗಿದೆ. ನಾನು BBMPಗೆ ತೆರಿಗೆ ಪಾವತಿ ಮಾಡ್ತಾ ಇದ್ದೇನೆ. ಆದ್ದರಿಂದ ನನಗೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ನೋಟಿಸ್ ಕೊಡಬೇಕು. ಒಳ್ಳೆ ಕೆಲಸ ಮೇಡಮ್ ಅವರೇ ನೀವು ಮಾಡಿರೋದು. ಅಟ್ಲೀಸ್ಟ್ ನೀವಾದರೂ ಮಾಡಿದ್ದೀರಲ್ಲ. ನಾವು ಎಲ್ಲರೂ ಪಬ್ಲಿಕ್ಕು ಹಿಂಗೆ ಮಾಡಬೇಕು. ಲಾಯರ್ ಮೂಲಕ ದಿವ್ಯಾ ಕಿರಣ್ ಎಂಬುವವರಿಂದ ನೋಟಿಸ್. ರಿಚ್ಮಂಡ್ ಟೌನ್ ನಿವಾಸಿಯಾಗಿದ್ದಾರೆ ದಿವ್ಯಾ ಕಿರಣ್. ಸೊ ದಿವ್ಯಾ ಕಿರಣ್ ಅವರು ಒಂದು ಕೇಸ್ ಹಾಕಿದ್ದಾರೆ. ಅದರಲ್ಲಿ ನನಗೆ ದೇಹದಲ್ಲಿ ಆರೋಗ್ಯದ ಸಮಸ್ಯೆ ಎದುರಾಗಿದೆ ಈ ರಸ್ತೆ ಗುಂಡಿಗಳಿಂದ, ನನಗೆ ಕಂಪನ್ಸೇಷನ್ ಕೊಡಬೇಕು 50 ಲಕ್ಷ ರೂಪಾಯಿ ಅಂತ. ಸೊ ಈ ಬಗ್ಗೆ ಮಾತಾಡೋದಕ್ಕೆ ಈಗ ಅವರ ದಿವ್ಯಾ ಅವರ ಗಂಡ ಕಿರಣ್ ಜೀವನ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಓಕೆ, ಏನು ಸರ್ ಇದು? ಮೇಡಮ್ ನನ್ನ ಹೆಸರು ಕಿರಣ್ ಜೀವನ್ ಅಂತ. ಸ್ವಲ್ಪ ಸೌಂಡ್ ಕೊಡ್ರಿ ಅವ್ರದ್ದು ವಾಯ್ಸು. ಹೇಳಿ ಸರ್, ನೀವು ಹೇಳಿ ಸರ್. ನನ್ನ ಹೆಸರು ಕಿರಣ್ ಜೀವನ್ ಅಂತ. ನಾನು ಲಾಸ್ಟ್ ವೀಕ್ ನನಗೆ BBMPಗೆ ನಾನು ಒಂದು ಲೀಗಲ್ ನೋಟಿಸ್ ಕಳ್ಸಿದ್ದೀನಿ. ಯಾಕಂದ್ರೆ ಈ ಬ್ಯಾಡ್ ರೋಡ್ಸ್ ಅಂತ ನನಗೆ ಬ್ಯಾಕ್ ಮತ್ತೆ ನೆಕ್ ಪೇನ್ ಬಂತು. ಅವರು 3 ವರ್ಷದಿಂದ ಇದೆ ಈ ಬ್ಯಾಕ್ ಪೇನ್ ಇದೆ ನನಗೆ. ನಾನು ವೇಟ್ ಮಾಡಿ ಅವ್ರಿಗೆ ಫೋನ್ ಮಾಡಿದ್ದೀನಿ, ಇಮೇಲ್ ಮಾಡಿದ್ದೀನಿ, ಈ ಕಷ್ಟ ಇದೆ ಅಂತ. ಯಾರು ರಿಪ್ಲೈ ಮಾಡಿಲ್ಲ. ಹೆನ್ಸ್ ನಾನು ನನ್ನ ಲಾಯರ್ಗೆ ಕನೆಕ್ಟ್ ಮಾಡಿಬಿಟ್ಟು ನಾನು ಲೀಗಲ್ ನೋಟಿಸ್ ಕಳ್ಸಿದ್ದೀನಿ. 50 ಲ್ಯಾಕ್ಸ್ ಕಾಂಪನ್ಸೇಷನ್ ಕೇಳಿದ್ದೀನಿ ಇವಾಗ. ಬೇಸಿಕ್ಲಿ ಮೇಡಮ್ ಈ ಲೀಗಲ್ ನೋಟಿಸ್ ಯಾಕಂದ್ರೆ ಈ ಬ್ಯಾಡ್ ರೋಡ್ಸ್ ಇಂದ, ಪಾಟ್ ಹೋಲ್ಸ್ ಇಂದ, ಅನ್ಈವನ್ ರೋಡ್ಸ್ ಇಂದ ನನಗೆ ಬ್ಯಾಕ್ ಪೇನ್ ಬಂತು. ಈ ಬ್ಯಾಕ್ ಪೇನ್ ಪ್ರಾಬ್ಲಮ್ ನಾನು ಒಬ್ಬರಿಲ್ಲ, ಬಹಳ ಜನ ಇದ್ದಾರೆ ಬೆಂಗಳೂರಲ್ಲಿ ಸೇಮ್ ಪ್ರಾಬ್ಲಮ್ ಇದೆ. ನಾನು 4-5 ಆರ್ಥೋಪೆಡಿಕ್ ಡಾಕ್ಟರ್ಸ್ ಅಲ್ಲಿ ಮೀಟ್ ಮಾಡಿದ್ದೀನಿ. ಅವರೆಲ್ಲ ಹೇಳಿದ್ರು ಈ ಬ್ಯಾಡ್ ರೋಡ್ಸ್ ನಂದ ತನಕ ಈ ಬ್ಯಾಕ್ ಪೇನ್ ಬರತ್ತಂತ. ಓಕೆ, ಈಗ ನೋಟಿಸ್ ಅನ್ನ ಕೊಟ್ಟಿದ್ದೀರಿ. ನೋಟಿಸ್ ಅಲ್ಲಿ ತಾವು ಏನನ್ನ ಮೆನ್ಷನ್ ಮಾಡಿದ್ದೀರಿ ಸರ್? ನಾನು ನೋಟಿಸ್ ಕೊಟ್ಟಿದ್ದೀನಿ. ಆ ನೋಟಿಸ್ ರಿಪ್ಲೈ ಮಾಡಕ್ಕೆ ಅವ್ರಿಗೆ 15 ಡೇಸ್ ಇದೆ. ನಮ್ಮ ಲಾಯರ್ ಲವೀನ್ ಅವರು ಇದ್ದಾರೆ, ಅವ್ರು ಕಳ್ಸಿದ್ದಾರೆ. ಆ ನೋಟಿಸ್ ಅಲ್ಲಿ ನಾನು 3 ಡಿಮಾಂಡ್ಸ್ ಮಾಡಿದ್ದೀನಿ. ಫಸ್ಟ್, ಅವ್ರ ಅಕೌಂಟಬಿಲಿಟಿ ತಗೋಬೇಕು. ಈ ನಮ್ಮ ಬೆಂಗಳೂರು ಅಂದ್ರೆ ಸ್ಮಾಲ್ ಸಿಟಿ ಅಲ್ಲ, ಇದು ಒಂದು ಇಂಟರ್ನ್ಯಾಷನಲ್ ಸಿಟಿ. ಬಹಳ ಜನ ಬೇರೆ ದೇಶದಿಂದ ನಮ್ಮ ಸಿಟಿಗೆ ಬರ್ತಾರೆ. ನಮ್ ರೋಡ್ ಚೆನ್ನಾಗಿರ್ಬೇಕು. ಫಸ್ಟ್ ಡಿಮಾಂಡ್ ಅದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ನಮ್ಗೆ ಕೊಡ್ಬೇಕು. ಸೆಕೆಂಡ್ ಡಿಮಾಂಡ್ ಏನಂದ್ರೆ ನನಗೆ ಈ ಹೆಲ್ತ್ ಪ್ರಾಬ್ಲಮ್ ಇಂದ ತುಂಬಾ ಕಷ್ಟ ಆಯ್ತು, ಫಿಸಿಕಲ್ ಪೇನ್ ಮತ್ತೆ ಇಮೋಷನಲ್ ಟ್ರಾಮಾ. ಅದಕ್ಕೆ ನಾನು ಕಾಂಪನ್ಸೇಷನ್ ಕೇಳ್ತಾ ಇದ್ದೀನಿ. ಥರ್ಡ್ ಪಾಯಿಂಟ್ ಏನಂದ್ರೆ ನಾನು BBMP ಅಗೇನ್ಸ್ಟ್ ಏನ್ ಮಾಡ್ತಾ ಇಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅವ್ರಿಗೆ, ಇದು ನಿಮ್ಮ ಜಾಬ್, ನೀವು
ನಮ್ಗೆ ಗುಡ್ ರೋಡ್ಸ್ ಕೊಡ್ಬೇಕು. ಅದು ದ ಲೀಸ್ಟ್ ಯು ಕ್ಯಾನ್ ಡೂ ಅಂತ ನಮ್ಗೆ ರೋಡ್ಸ್ ಕೊಡ್ಬೇಕು. ಅದಕ್ಕೆ ಈ 3 ಡಿಮಾಂಡ್ಸ್ ಮಾಡಿದ್ದೀನಿ. ಆಲ್ ರೈಟ್, ನಿಮ್ಮ ಡಿಮಾಂಡ್ಸ್ಗಳು ಕರೆಕ್ಟ್ ಆಗಿದೆ ಕಿರಣ್ ಜೀವನ್ ಅವರೇ. ಈ ಒಂದು ಬೇಡಿಕೆಗಳು ಪ್ರತಿಯೊಬ್ಬ ಬೆಂಗಳೂರಿನ ನಾಗರಿಕರದ್ದು. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರು ನಾವು ಅನುಭವಿಸ್ತೀವಿ, ಮಾತಾಡಲ್ಲ, ಕ್ವಶನ್ ಮಾಡಲ್ಲ. ಕರೆಕ್ಟ್. ಯಾವಾಗ ಸರಿ ಹೋಗುತ್ತೋ ಸರಿ ಹೋಗ್ಲಿ ಅನ್ನುವಂತಹ ಒಂದು ಉದಾಸೀನತನ ನಮಗೆ. ಆದ್ರೆ ಅಟ್ಲೀಸ್ಟ್ ನೀವು ಈ ವಿಚಾರದಲ್ಲಿ ವಾಯ್ಸ್ ರೇಸ್ ಮಾಡಿದ್ದೀರಲ್ಲ, ಐ ರಿಯಲಿ ಅಪ್ರಿಶಿಯೇಟ್. ಯಾಕೆ ಅಂತಂದ್ರೆ ಅದೇನೋ ಅಂತಾರಲ್ಲ, ಇದು ಜಾಣನಿಗೆ ಇನ್ನೊಂದು, ಇದು ಕೋಣನಿಗೆ ಇನ್ನೊಂದು ಪೆಟ್ಟು ಅಂತ, ಆ ತರ ನೋಡಿ. ಮಳೆ ಸ್ಟಾರ್ಟ್ ಆಗಿದೆ, ಈಗ ಪೈಪ್ಗಳು ಹಾಕ್ತಾ ಇದಾರೆ ದೊಡ್ಡ BWSSB ಅಗದು ಪೈಪ್ಗಳು ಹಾಕ್ತಾ ಇದಾರೆ. ನಮ್ಮ ಏರಿಯಾ ಫುಲ್ ಪೈಪ್ಗಳು ತಂದಿಟ್ಟಿದ್ದಾರೆ. ರೋಡ್ ಜಾಗನೇ ಇಲ್ಲ ನಮ್ಗೆ, ವೆಹಿಕಲ್ಸ್ ಓಡಾಡಕ್ಕೂ ಜಾಗ ಇಲ್ಲ. ಸೊ ಇಂತಹ ಒಂದು ಅವಿವೇಕತನದ ಪ್ರದರ್ಶನ ನಡೀತಾ ಇದೆ. ಅಂಡ್ ದೇರ್ ಇಸ್ ನೋ ಪ್ರಿಪೇರ್ಡ್ನೆಸ್. ಎಲ್ಲಿ ನೋಡಿದ್ರಲ್ಲಿ ಗುಂಡಿಗಳು, ಮಳೆ ಜಾಸ್ತಿ ಬಂತು ಅಂದ್ರೆ ಎಲ್ಲಿ ಗುಂಡಿ ಇದೆ ಅಂತಾನು ಗೊತ್ತಾಗೋದಿಲ್ಲ. ಎಷ್ಟು ಜನ ಮೊನ್ನೆ ನಾನು ಕಿರಣ್ ಜೀವನ್ ಅವರೇ ಸಾಯಿ ಲೇಔಟ್ಗೆ ಹೋಗಿದ್ದೆ. ಎದುರುಗಡೆನೆ ಎಷ್ಟು ಜನ ಬಿದ್ರು ಗೊತ್ತಾ? ಎಷ್ಟು ಜನ ಬಿದ್ರು. ನಾಳೆ ಅವ್ರಿಗೆ ಕೈಕಾಲು ಫ್ರಾಕ್ಚರ್ ಆಯ್ತು, ಏನೋ ಒಂದು ಆಯ್ತು, ಎಷ್ಟು ಮೆಡಿಕಲ್ ಟ್ರೀಟ್ಮೆಂಟ್ ಎಷ್ಟು ಕಾಸ್ಟ್ಲಿ ಇದೆ ಕಿರಣ್ ಅವರೇ. ಅದಕ್ಕೆ ಕರೆಕ್ಟ್ ಬೇಡ. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ರೆ, ನಾನ್ ಯಾಕೆ ಸಫರ್ ಮಾಡ್ಬೇಕು? ನಾನೇನ್ ತಪ್ಪು ಮಾಡಿಲ್ಲ. ನಾನು ಟ್ಯಾಕ್ಸ್ ಪೇ ಮಾಡ್ತಾ ಇದೀನಿ. ನನ್ಗೆ ಬೆಂಗಳೂರು ಅಂದ್ರೆ ತುಂಬಾ ಇಷ್ಟ, ನಾನು ಎಲ್ಲ ಸಪೋರ್ಟ್ ಮಾಡ್ತೀನಿ. ಬೇಸಿಕ್ ಏನ್ ಸಿಟಿ ಕೊಡ್ಬೇಕಂತೆ ಗುಡ್ ರೋಡ್ಸ್ ಕೊಡ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಆಲ್ ರೈಟ್, ಬೇಸಿಕ್ ರೋಡ್ಸು ಮೇಂಟೆನೆನ್ಸು ನೋಡ್ಕೋಬೇಕಾದಂತ ಅಧಿಕಾರಿ, ಫಾರ್ ಯುವರ್ ಇನ್ಫಾರ್ಮೇಶನ್ ಕಿರಣ್ ಅವರೇ, ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಬೆಂಗಳೂರಲ್ಲಿ ಏನೂ ಆಗಿಲ್ಲ, ಓನ್ಲಿ ನೀವು ಹೈಪ್ ಮಾಡ್ತಾ ಇದ್ದೀರಾ ಮೀಡಿಯಾಗಳಲ್ಲಿ. ಇಲ್ಲ, ರೋಡ್ಗೆ ಬಂದು ನೋಡಬಹುದಲ್ಲ, ನಾವೆಲ್ಲ ನೋಡಬಹುದಲ್ಲ, ಚಾನೆಲ್ ಅಲ್ಲಿ ವ್ಯೂಸ್ಗೋಸ್ಕರ ನೀವು ಸೆನ್ಸೇಷನ್ ಮಾಡ್ತಾ ಇದ್ದೀರಾ ಈ ಸುದ್ದಿನ. ಅಂತದ್ದೇನೂ ಆಗಿಲ್ಲ, ಬೆಂಗಳೂರಲ್ಲಿ ಮಳೆನೇ ಸರಿಯಾಗಿ ಬಂದಿಲ್ಲ ಅಂತ ಹೇಳ್ತಾರೆ. ಇನ್ನ ನಿಮ್ಮ ಗುಂಡಿಗಳು ಮುಚ್ತಾರಾ? ಅದೇ ಕರೆಕ್ಟ್. ಏನ್ ಅಕೌಂಟಬಿಲಿಟಿ ಕೇಳ್ತೀರಾ ಇವ್ರನ್ನ ನೀವು? ಏನಂದ್ರೆ BBMP ನಮ್ಮ ಸಿಟಿ ಮೇಂಟೈನ್ ಮಾಡ್ಬೇಕು, ಅವರು ನಮ್ಗೆ ಒಳ್ಳೆ ರೋಡ್ಸ್ ಕೊಡ್ಬೇಕು. ನಮ್ ಬ್ಯಾಂಗ್ಳೂರ್ ಟ್ರಾಫಿಕ್ ನೋಡಿ, ಎಷ್ಟು ಟ್ರಾಫಿಕ್ ಇದೆ ನಮ್ಮ ಸಿಟಿಯಲ್ಲಿ. ಯಾಕೆ ಇಷ್ಟು ಟ್ರಾಫಿಕ್ ಇದೆ? ಬ್ಯಾಡ್ ರೋಡ್ ಚೆನ್ನಾಗಿದ್ರೆ ಟ್ರಾಫಿಕ್ ಚೆನ್ನಾಗಿರುತ್ತೆ, ಎಲ್ಲ ಪ್ರಾಬ್ಲಮ್ ಸಾರ್ಟ್ ಆಗುತ್ತೆ. ನಮ್ಗೆ ರೋಡ್ ಚೆನ್ನಾಗಿದ್ರೆ ಎಲ್ಲ ಪ್ರಾಬ್ಲಮ್ ಸಾರ್ಟ್ ಆಗುತ್ತೆ. ಅವ್ರು ಮಾಡ್ಬೋದು ಮೇಡಮ್, ಅವ್ರು ಮಾಡ್ಬೇಕು ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಕಿರಣ್ ಅವರೇ. ಇಷ್ಟೊತ್ತು ತಾವು ಗ್ಯಾರಂಟಿ ಜೊತೆ ಮಾತಾಡಿದ್ರಿ. ಕಿರಣ್ ಜೀವನ್ ಅವರು BBMPಗೆ ನೋಟಿಸ್ ಕೊಟ್ಟಿದ್ದಾರೆ. ಗುಂಡಿಗಳಿಂದ ನನ್ನ ಆರೋಗ್ಯ ಹದಗೆಟ್ಟಿದೆ, ನನ್ನ ಮೂಳೆಗಳಿಗೆ ತೊಂದರೆ ಆಗಿದೆ, ಇದನ್ನು ಯಾರು ಸರಿಪಡಿಸ್ತಾರೆ? ಹಾಗಾಗಿ ನನಗೆ 50 ಲಕ್ಷ ಕಾಂಪನ್ಸೇಷನ್ ತಾವು ಕೊಡಬೇಕು ಅಂತ ಈಗ BBMPಗೆ ಲೀಗಲ್ ನೋಟಿಸ್ ಕಳಿಸಿದ್ದಾರೆ. BBMPಗೆ 15 ದಿನಗಳ ಕಾಲಾವಕಾಶ ಇದೆ ಉತ್ತರ ಕೊಡೋದಕ್ಕೆ. ಇದೇ ರೀತಿ ಯಾರ್ಯಾರು ಮಳೆಯಿಂದಾಗಿ ಅವಾಂತರಗಳನ್ನು ಅನುಭವಿಸಿದ್ದೀರಿ, ಯಾರ್ಯಾರು ಮಳೆಯಿಂದಾಗಿ ರಸ್ತೆಗಳಲ್ಲಿ ಬಿದ್ದಿದ್ದೀರಿ, ಯಾರ್ಯಾರು ಕೈಕಾಲು ಮುರ್ಕೊಂಡಿದ್ದೀರಿ, ಯಾರ್ಯಾರು ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ, ತಾವೆಲ್ಲರೂ ಇದೇ ರೀತಿ ಯಾವುದಾದ್ರೂ ಒಬ್ಬ ಲಾಯರ್ನ ಹಿಡಿದ್ಬಿಟ್ಟು ಸರಣಿ ಎಂಬಂತೆ ಒಂದು ಅಭಿಯಾನ ಮಾಡಿ BBMPಗೆ ನೋಟಿಸ್ಗಳನ್ನು ಕೊಡ್ತಾ ಹೋದರೆ ಆವಾಗಲಾದರೂ ಹೆದರಿ ಗುಂಡಿ ಮುಚ್ಚೋ ಕಾರ್ಯಕ್ರಮ ಮಾಡ್ತಾರಾ ನೋಡೋಣ. ಮಳೆಗಾಲದಲ್ಲಿ ನೀವು ಏನು ತಾರಾಕ್ತೀರಿ, ಏನು ಗುಂಡಿ ಮುಚ್ತೀರಿ? ಆ ಡೆಬ್ರಿಸ್ನ ತಂದು ಒಂದು ಗುಂಡಿ ಇದೆ ಅಂದರೆ ಹಾಕ್ಬಿಡ್ತಾರೆ. ಇಟ್ಟಂಗಿ ಪಟ್ಟಂಗಿ ಆಳು ಮೂಳು ಕಸ ಕಡ್ಡಿ ಎಲ್ಲ ತಂದು ಹಾಕಿಬಿಡ್ತಾರೆ. ಅದ್ರ ಮೇಲೆ ವೆಹಿಕಲ್ಗಳು ಓಡಾಡಿ ರಸ್ತೆ ತುಂಬ ಇಟ್ಟಂಗಿ ಚೂರು ಕಲ್ಲು ಚೂರು, ಅದನ್ನು ಸ್ಪೀಡಾಗಿ ಬಂದ ಯಾವುದೋ ಒಬ್ಬ ಬೈಕ್ ಸವಾರ ಅಲ್ಲಿ ಮತ್ತೆ ಆ ಒಂದು ಕಲ್ಲಿಗೆ ತಾಗಿ ಮತ್ತೆ ಬಿದ್ದು ಮತ್ತೆ ಅವ್ನ ಕೈಕಾಲು ಮುರ್ಕೋಬೇಕು. ಕೈಕಾಲು ಮುರ್ಕೊಳ್ಳೋದು ಇದು ಬೆಂಗಳೂರಿನಲ್ಲಿ ಓಡಾಡುವಂತಹ ಬೈಕರ್ಸ್ಗಳ ಸರ್ವೇ ಸಾಮಾನ್ಯ ಪರಿಸ್ಥಿತಿ. ಇದೇನು ದೊಡ್ಡ ವಿಷಯ ಅಲ್ವೇ ಅಲ್ಲ ಕೈಕಾಲು ಮುರ್ಕೊಳ್ಳೋದು. ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಈ ರೀತಿ ಈ ಮೂಳೆ ತಜ್ಞರು ಯಾರು ಇರ್ತಾರೆ ಅವ್ರಿಗಂತೂ ಸಿಕ್ಕಾಪಟ್ಟೆ ಬಿಸ್ನೆಸ್ಸು. ಅದೇನು ಅವ್ರಿಗೆ ಬಿಸ್ನೆಸ್ ಕೊಡಲಿ ಅಂತಲೇ ಇವ್ರು ಗುಂಡಿ ಮುಚ್ಚಲ್ವೇನೋಪ್ಪ, ನನಗೂ ಗೊತ್ತಿಲ್ಲ. ಇದು ಒಂದು ಲಾಭಿ ಇರ್ಬೋದೇನೋ, ಇದ್ರೂ ಇರುತ್ತೆ. ಅಯ್ಯೋ ನಮ್ಮವರ ಎಲ್ಲ ಕಸದಲ್ಲೂ ಕೂಡ ಅವರು ದುಡ್ಡು ಮಾಡ್ತಾರೆ ಅಂತಂದರೆ ಇನ್ನೇನು ಬಿಡ್ತಾರೆ. ಇದು ಪರಿಸ್ಥಿತಿ. ಮುಂದಕ್ಕೆ ಹೋಗೋಣ. ಇನ್ನು ಮಳೆ ಅವಾಂತರದಿಂದ ತತ್ತರಿಸಿರುವ ಸಾಯಿ ಲೇಔಟ್ ನಿವಾಸಿಗಳು ಪಾಪ ಮನೆ ಖಾಲಿ ಮಾಡ್ತಾ ಇದ್ದಾರೆ.
ನೆಲಮಹಡಿಯ ಮನೆಯಲ್ಲಿ ನೀರು ತುಂಬಿ ಸಂಕಷ್ಟ ಅನುಭವಿಸ್ತಾ ಇದ್ದಂಥ ನಿವಾಸಿಗಳು ಈಗ ತಾವು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಕಟ್ಕೊಂಡಿರುವಂತಹ ಸ್ವಂತ ಮನೆಗಳನ್ನು ಬಿಟ್ಟು ಬಾಡಿಗೆ ಮನೆಗೆ ಹೋಗ್ತಾ ಇದ್ದಾರೆ. 25 ವರ್ಷಗಳಿಂದ ಇದ್ದ ಮನೆ ತೊರೆದು ಬೇರೆಡೆಗೆ ಶಿಫ್ಟ್ ಆಗುವಾಗ ಆಗೋ ನೋವು ಲೈಫಲ್ಲಿ ಒಂದೇ ಸರಿ ಮನೆ ಕಟ್ಸೋದು. ಭಾಳ ಕಷ್ಟಪಡ್ತಾರೆ, ಲೋನ್ ಹಾಕ್ತಾರೆ, ಚೀಟಿ ಹಾಕ್ತಾರೆ, ಪಡಬಾರ್ದು ಕಷ್ಟಪಟ್ಟು ಒಂದು ಮನೆ ಅಂತ ಕಟ್ಟಿಸ್ಕೋತಾರೆ. ಆದರೆ ಇಂತಹ ಮಳೆಗೆ ಆ ಮನೆಯಲ್ಲಿ ಸಂಸಾರ ಮಾಡೋಕ್ಕಾಗಲ್ಲ. ಆಗೇನು ಮಾಡ್ತಾರೆ, ಮನೇನ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಆ ಮನೆಗೆ ಬೇರೆ ಯಾರು ಬಾಡಿಗೆಗೂ ಬರಲ್ಲ ಪಾಪ. ಸೊ ಇಂತಹ ಒಂದು ಪರಿಸ್ಥಿತಿ, ದುಡ್ಡೆಲ್ಲ ಬಿಟ್ಟಿರ್ತಾರೆ, ಮನೆಗೆ ಹಾಕಿರ್ತಾರೆ. ಈಗ ಬೇರೆ ಮನೆಗೆ ಹೋಗಬೇಕು ಅಂತಂದರೆ ಹೆಂಗಾಗ್ಬೇಡ ಅವ್ರಿಗೆ. ನೀರು ತುಂಬಿ ಮನೆಯೆಲ್ಲ ಕೊಚ್ಚೆ ಆಗಿದೆ. ನೀರನ್ನು ಅಲ್ಲಿಂದ ಹೆಂಗೆ ಹೊರಗೆ ಹಾಕೋದು ಅನ್ನೋದು ಗೊತ್ತಿಲ್ಲ. ಕೊಚ್ಚೆನ ಕ್ಲೀನ್ ಮಾಡಬೇಕು ಅಂದರೆ ನಾಳೆ ಮಳೆ ಬರಲ್ವಾ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಇಂಥ ಮನೆಯಲ್ಲಿ ಇರೋದು ಹೇಗೆ ಅನ್ನೋ ಅಳಲು ಸಾಯಿ ಲೇಔಟ್ ನಿವಾಸಿಗಳದ್ದು. ಮಳೆಗಾಲ ಮುಗಿಯೋವರೆಗೆ ಸಾಯಿ ಲೇಔಟ್ಗೆ ಬರದೇ ಇರೋದಕ್ಕೆ ಸ್ಥಳೀಯರು ತೀರ್ಮಾನ ಮಾಡಿ